ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇದು ಡೇ 2 ನಮ್ಮ ಮಾವನ ಮನೆಯಲ್ಲಿ. ಆ್ಯಂಡ್ ಅಮ್ಮ ನೆನೆನ ಹೋದರು ವಾಪಸ್ ಮನೆಗೆ. ನಾನು ಮತ್ತು ಅಜ್ಜಿ ಉಳ್ಕೊಂಡಿದ್ದೀವಿ. ನನ್ನ ಕಸಿನ್ಸ್ ದೊಡ್ಡಮ್ಮ ಮತ್ತು ಇನ್ನೊಬ್ಬರು ಅಜ್ಜಿ ಎಲ್ಲರೂ ಇದ್ದೀವಿ. ನಿನ್ನೆ ಕತೆ ಮುಗೀತು, ಶನಿದೇವ್ರ ಕತೆ ಕೂರಬೇಕು ಇರಬೇಕು ಅಂತಲೇ ಉಳ್ಕೊಂಡಿತ್ತು. ಬಟ್ ಏನಾಯಿತು ಅಂದರೆ ಹೆವಿ ನಿದ್ದೆ ಬಂದುಬಿಡ್ತು. ಯಾಕಂದರೆ ನಿನ್ನೆ ಬೆಳಗ್ಗೆ 4 ಗಂಟೆಗೆ ಇದ್ದಿತ್ತು. ಸೊ ಇನ್ನು ಬೆಳಗಿನ ಜಾವ 4 ಗಂಟೆವರೆಗೂ ಕತೆ ಕೂರೋಕ್ಕೆ ಆಗಲಿಲ್ಲ. 10:30ಯಿಂದ ಬೆಳಗಿನ ಜಾವ 5:30ವರೆಗೂ ಶನಿದೇವ್ ಕತೆ ಆಯಿತು. ಬಟ್ ನಾನು 2 ಗಂಟೆಯಿಂದ 5 ಗಂಟೆ ಫುಲ್ ನಿದ್ದೆಗೆ ಹೋಗ್ಬಿಟ್ಟಿದ್ದೆ. ನನ್ನ ಬಾಡಿ, ನನ್ನ ಕಣ್ಣು ಏನೂ ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅಷ್ಟೂ ನಿದ್ದೆ ಬರ್ತಿತ್ತು. ಸೊ ನಾನು ಮಲ್ಕೊಬಿಟ್ಟಿದ್ದೆ. ಆ್ಯಂಡ್ ಈಗ ಬ್ಯಾಕ್ ಟು ಚಿಕ್ಕಮಂಗ್ಳೂರು, ನಮ್ಮ ಮನೆಗೆ ವಾಪಸ್ ಇವತ್ತು ಹೋಗೋದು. ಎಷ್ಟೊತ್ತಿಗೆ ಏನೋ ನೋಡಬೇಕು. ಈಗ ಬನ್ನಿ, ಮಾರ್ನಿಂಗ್ ಹಂಗೆ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ, ಫೇಸ್ ವಾಶ್ ಮಾಡಿದ್ದೀನಿ. ಆ್ಯಂಡ್ ಈಗ ಹೋಗಿ ಸ್ವಲ್ಪ ಹಾಟ್ ವಾಟರ್ ಕುಡಿಬೇಕು, ಬಿಕಾಸ್ ಥ್ರೋಟ್ ಒಂಥರ ಆಗ್ತಾಯಿದೆ. ಸೊ ಹಾಟ್ ವಾಟರ್ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ನಿಮಗೆ ಆ ಫೋಟಿಕ ವ್ಯೂ ತೋರಿಸ್ತೀನಿ, ಸೂಪರ್ ಆಗಿದೆ ಗೊತ್ತಾ. ಅಲ್ಲಿ ಹೋಗೋಣ. ಅಲ್ಲಂತೂ ಎಷ್ಟು ಚೆನ್ನಾಗಿದೆ. ಇಲ್ಲಿ ಇಲ್ಲಿ ಬಟ್ಟೆ ಒಣಗಾಕಿದ್ದಾರೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ ಇಲ್ಲಿ ನೋಡಿ. ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಆ ಕಡೆ ಎಲ್ಲ ಕಾಫಿ ತೋಟ ಮತ್ತು ಅಡಿಕೆನೇ ಕಾಣುತ್ತೆ. ಗೈಸ್, ನನಗೆ ಈ ಸಿಟ್ಔಟ್ ಏರಿಯಾ ಇದೆಯಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆ್ಯಂಡ್ ನಾನು ಈ ರೂಮಲ್ಲಿ ಮಲ್ಕೊಂಡಿದ್ದೆ. ಆ್ಯಂಡ್ ಈ ರೂಮಲ್ಲಿ ನನ್ನ ಕಸಿನ್ಸ್ ಮಲ್ಕೊಂಡಿದ್ರು. ಮಾರ್ನಿಂಗ್ ವ್ಯೂನು ತುಂಬ ಚೆನ್ನಾಗಿದೆ. ಅಲ್ಲಿ ನೈಟ್ ತೋರಿಸಿದ್ದಲ್ಲ, ನನಗೆ ಅದು ಇಷ್ಟ ಆಯಿತು. ಎಲ್ಲ ಪ್ರತಿಯೊಂದು ಲೈಟಿಂಗ್ಸ್ ಚೆನ್ನಾಗಿದೆ. ಸೊ ಫುಲ್ಲು ಕಾಫಿ ತೋಟ ಇಲ್ಲಿ ಸುತ್ತಮುತ್ತ. ಟಿಪಿಕಲ್ ವಿಲೇಜ್. ಏನು ಗಾಳಿ ಬರುತ್ತೆ ಗೊತ್ತಾ ಇಲ್ಲಿ, ಫುಲ್ಲು ಗಾಳಿ. ರಾಣಿ, ಸೈಕಲ್ ಹೊಡಿತಿದ್ಯಾ? ಹೊಡಿಯೋ ಬದಲು ದೂಕೊಂಡು ಹೋಗ್ತಿದ್ಯಲ್ಲ. ಈ ಕಡೆ ಬಾ, ಕಾಣಿಸ್ತಿಲ್ಲ. ನಾವು ಬಂದಿದ್ದು ದಾರಿ ಇದೆ. ಈ ದಾರಿಲಿ ಬಂದರೆ ಇದು ಮೇನ್ ದಾರಿ. ಇದು ಊರೊಳಗೆ ಹೋಗುತ್ತೆ. ಈ ಕಡೆ ಸೈಡು ಊರೇನೆ, ಇವ್ರದ್ದು ಊರೊಳಗೇನೆ, ಊರ ಮಧ್ಯಾಹ್ನ ಇದು ಮನೆ. ಆ್ಯಂಡ್ ಇಲ್ಲೆಲ್ಲ ಕಾಫಿ ತೋಟ ಇದೆ. ಇದ್ರ ಮಧ್ಯೆ ಬೆಳಗ್ಗೆ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸೂಪರಾಗಿದೆ. ಇದು ಅವ್ರ ಮನೇಲಿ ನೋಡಿ, ಇಬ್ಬರು ಮಕ್ಕಳಿದ್ದಾರಲ್ಲ, ಸೊ ಅವರಿಗೆ ಬೋರ್ಡ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಸ್ಟಡಿ ಟೇಬಲ್ ಥರ ಹೊರಗಡೆ ಫೋಟಿಕದಲ್ಲೇ. ಇಲ್ಲೂ ಬೇಕಾದ್ರೆ ಏನಾದರೂ ಅವರು ಬರಿಬೋದು. ಬ್ಲ್ಯಾಕ್ ಬೋರ್ಡ್. ಈಗ ಬನ್ನಿ ಹೋಗೋಣ. ನಮ್ಮ ಅಜ್ಜಿಗೆ ನೀರು ಕೊಡು ಅಂತ ಹೇಳಿದ್ದೆ, ಏನಾಯಿತು ಅಂತ ಕೇಳೋಣ. ಅಜ್ಜಿ, ಅಜ್ಜಿ ಅಜ್ಜಿ ಎಲ್ಲೋಯ್ತು? ಗಿಜ್ಜಜ್ಜಿ, ಅಜ್ಜಿ ನೀರಿದೆಯಾ? ಹಾಗಿರಿ ಮಮ್ಮ, ಗುಡ್ ಮಾರ್ನಿಂಗ್. ಹಾಂ, ಎಲ್ಲಿದೆಯಾ ಅಜ್ಜಿ? ಲೆಮನ್ ವಾಟರ್, ಥ್ಯಾಂಕ್ ಯು. ಏನು ಬಿಸಿ ಮಾಡಿದ್ಯಾ ಅಜ್ಜಿ? ಕೈ ಸುಟ್ಟೋಯ್ತು. ಅದು ಅಕ್ವಾಗಾರ್ಡಿಂದಲ್ವ ಬಿಸಿ ಮಾಡಿರೋದು? ಇಲ್ಲ, ಗಂಟ್ಲು ನೋವಾಗುತ್ತೆ. ಅಕ್ವಾಗಾರ್ಡಿನ ನೀರು ಅಕ್ಕಿ ಚೆಂಬಿಗೆ ಬೇಕಾದ್ರೆ ಹಾಕ್ಕೊಳ್ಳಿ ಅಂತ ಚೆಂಬಿಗೆ. ನಮ್ಮದು ಬೇಗ ಆಗ್ತಿತ್ತು ಬಿಡು. ನನಗೆ ಮೇನ್ ಇದು TV ಯೂನಿಟ್ ಇಷ್ಟ ಆಯಿತು. ವುಡ್ಡಲ್ಲಿ ಮಾಡಿರೋದು ಚೆನ್ನಾಗಿದೆಲ್ಲ, ಇದಿಷ್ಟ ಆಯಿತು. ಬಟ್ ಅದು ಶೋ ಪೀಸ್ ಅದಿರಬಾರ್ದಾಗಿತ್ತು. ಇದು ಚೆನ್ನಾಗಿದೆ. Wait, I'll show you back camera then. First let me drink hot water. ಮತ್ತೆ ನೋಡಿ ಬಿಸಿ ಇದ್ದಾರೆ ಫೋನಲ್ಲಿ. ನಿಮ್ಮ ಅಮ್ಮ ಫೋನ್ ಮಾಡಕ್ಕೆ ಏನಕ್ಕೆ? ಹೇಳೋಗಿರಿ ಮ್ಯಾಮ್, ಏನು ಮಾಡ್ತಿದ್ಯಾ ನೋಡಿ. ಇವರೇ ಓನರು, ಫೋನ್ ಮಾಡಕ್ಕೆ ಹೇಳು ಅಂತ. ಹೌಸ್ ಓನರ್ ಫುಲ್ ಬ್ಯುಸಿ ಇದ್ದಾರೆ ಏನೋ ಸುತ್ತದ್ರಲ್ಲಿ.
ಇವಳು ಸಿಕ್ಕಿದ್ದೆಲ್ಲ ವಿಡಿಯೋ ಮಾಡದೆ ಮಾವ ಏನೇ ಮಾಟ ಮಂತ್ರ ಮಾಡ್ತಾರೆ. ಇದು ಮಾಟ ಮಂತ್ರಪ್ಪ, ನಿನ್ನ ಪೂಜೆ ಅದು ಗೊತ್ತಾಗತ್ತೆ ಅಲ್ವಾ ಫ್ರೆಂಡ್ಸ್? ಕಮೆಂಟ್ ಮಾಡಿ ಹೇಳು, ಕಮೆಂಟ್ ಮಾಡಕ್ಕೆ. ಹಾಯ್ ಹಾಯ್ ಅಷ್ಟೇ, ಆಮೇಲೆ ಏನೂ ಇಲ್ಲ ಮಾತು, ಅಷ್ಟೇ. ಹಾಯ್ ಬಾಯ್. ಹೇಳೋಣ ಅಂದ್ರೆ ಬ್ಯುಸಿಲಿದ್ನಲ್ಲ, ಇಲ್ಲ ಅದನ್ನ ಕೆಳಗಿಡು. ಈ ಡಿಯರ್ ನೋಡು, ಇದು ತುಂಬಾ ಚೆನ್ನಾಗಿದೆ. ಇದು ಸಖತ್ತಾಗಿದೆ, ಚೆನ್ನಾಗಿದೆ ಅಲ್ಲ? ಇದು ಕಳ್ಸ ಚೆಂಬ ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ಈ ಡಿಯರು ಗ್ಲಾಸಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಆಚೆ ತೆಗೆದ್ರೆ ಚೆನ್ನಾಗಿ ಕಾಣುತ್ತೆ. ವೆಯ್ಟ್, ಏನು ಉರಿತಾ ಇದೆ? ಓ, ನಿದ್ದೆ ಇಲ್ಲದೆ 2 ದಿನದಿಂದ. ಚೆನ್ನಾಗಿದೆ ಇದಕ್ಕೆ. ಇದು ಆಲ್ರೆಡಿ ತೋರಿಸ್ತೇನೆ, ಡೈನಿಂಗ್ ಏರಿಯಾ ಪಾರ್ಟ್. ಸೊ ಗುಡ್ ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್, ಶುಭೋದಯ. ಆಯ್ತಾ ಕಾಫಿ? ನಂದಾಗಿಲ್ಲ, ಇನ್ನೂ ಇಲ್ಲ. ನೋಡಿ, ನೀವು ನಂಗೆ ಕಾಫಿನೇ ಕೊಟ್ಟಿಲ್ಲ. ಕಾಲು ಸರಿ ಹೋಯ್ತಾ? ಯಾವ್ದಾ? ಎಲ್ಲೋದ್ನು ನೀನು ರೀಲ್ಸ್ ಮಾಡಬೇಕಾ? ರೀಲ್ಸ್ ಅಲ್ಲ, ಇದು ವ್ಲಾಗ್ ಯೂಟ್ಯೂಬ್. ನೀನೇನೋ ಮಂತ್ರ ಮಾಡಿ ಕಟ್ಟುತ್ತಿದ್ಯಲ್ಲ. ಅಲ್ಲ, ಅಲ್ಲಿಗೆ ಸಿಗಲ್ಲ. ಅದೇ 6 ಫೀಟ್ ಲ್ಯಾಡರ್ ಇದ್ದಿದ್ರೆ ಆಗೋದು. ಒಂದು ಮನೆ ಇರ್ತೀನಿ ಅಲ್ಲೇ ಮೇಲ್ಗಡೆ ಹೆಪ್ರಿ ಕಣ್ಕಾಣಲ್ವ? ಅಲ್ಲೇ ಮೇಲ್ಗಡೆ ನೋಡು ಅಂದ್ರೆ ಮುಂದೆ ಹೋಗ್ತಿದ್ಯಾ? ತಮ್ಮ ನೋಡಿ, ಚಿಟ್ಟು ಅಂತ ಕರೀತಿದ್ದಾನೆ. ಏನತ್ತೆ? ಇಲ್ಲ ಅತ್ತೆ, ಹೋಗ್ಬೇಕು. ಇಲ್ಲ, ಇನ್ನೊಂದ್ಸತಿ ಬರ್ತೀನಿ. ಯಾರು? ಇಲ್ಲ, ನಾನು ಹೋಗ್ತೀನಿ ಅಜ್ಜಿ ಜೊತೆ. ಅಜ್ಜಿ ಇರುತ್ತೆ, ಕೇಳು. ಅಲ್ಲ, ಅಜ್ಜಿ ನಿರ್ಸ್ಕ ಇರ್ಲಿ 2 ದಿನ. ನೋಡು ತ್ರಿವೇದ್, ನಾನು ಇರ್ಲ ಹೋಗ್ಲೇನೋ? ಇರು, ನಿನ್ ಕಾಲು ಸರಿ ಮಾಡ್ಕೊ ಫಸ್ಟು. Okay guys, bye bye. ಸೊ ಈಗ ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲ ಜೀಪಿಗೆ ತುಂಬ್ಕೊಳ್ಳೋಣ ಬನ್ನಿ. ಜೀಪಲ್ಲಿ ಕುತ್ಕೊಂಡು ಯಾರು ಲಗೇಜ್ ಅಲ್ಲೇ ಹೋಗಿ ಬ್ಯಾಗ್ ಅಲ್ಲಿ ಬಂದ ಅಲ್ಲೇ ಬರೇ ಇದ್ರದ ಮಾಸ್ತರ್ ಇಡಿ ಅಜ್ಜಿ ಬಂದಾಗ ಗಿರ್ಜಜ್ಜಿಯರೆಲ್ಲ ಹಾಕೊಂಡ್ರು, ನಾನು ಲವಂಗ ಹಾಕಿದ್ರೆ ಅವಳು ಹಾಕಿದ್ರು. ಗಿರಿಜಾಜಿ ಎಷ್ಟು ಏಜ್ ಆಗಿದೆ ಅವಳಿಗೆ? ಕೂಗ್ಬೇಡ. ಬಾಯ್ ಅಜ್ಜಿ, ಬಾಯ್ ಅತ್ತೆ. ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಾಯ್ ಅನ್ನಿ. ಇಟ್ಕೊಂಡ್ರ ಇವ ಚಂಬ ಕೆಳಗೆ ಇಟ್ಕೊಳ್ಳಿ ಬೇಕಾದ್ರೆ. ಮತ್ತೆ ಸುಮ್ಮನೆ ಅವರು ಯಾರೇ ತೊಡೆ ಮೇಲೆ ಇಟ್ಕೊಳ್ಳಿ. ಅದೊಳ್ಳೆ ಬೈಕು ಯಾವ ಥರ ಇದೆ, ಒಳ್ಳೆ ಗುಂಡಿ ಕುತ್ತಂಗೆ ಕಾಣ್ತದೆ.
ನಮ್ಗೆ ಈ ಹುಡುಗರು ಸ್ಕಿಲ್ ಅಂದ್ರೆ ಸೀದಾ ಕಬಡ್ಡಿ ಸೇರ್ತಿಗೆ ಹುಡುಗರು ಸ್ಕಿಲ್ ಅಂದರೆ ನಮಗೆ ಬಸ್ ಫೈನಲಿ ಮನೆಗೆ ಬಂದ್ವಿ. ಇವರಿಬ್ರಿಗೆ ಖುಷಿ ಯಾಕೆ ಹೇಳು, ನಾಳೆ ರಜಾ ಸಿಕ್ತಲ್ಲ ಗೈಸ್, ಸ್ಕೂಲು ಮಿಸ್ ಆಯ್ತಲ್ಲ, ಹಾಗಾಗಿ ನಮ್ಮ ಜೊತೆನೇ ಇವರಿಬ್ಬರು ಬಂದರು. ಯಾವುದು 1 2 3 4 5 6 + 2 8 ಸೀಟರ್ ಅದು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ನನಗಂತೂ 2 ದಿನದಿಂದ ನಿದ್ದೆ ಇಲ್ಲದೆ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿತ್ತು. ಸೊ ಹಾಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ ಬೆಡ್ ಮೇಲೆ ಆ್ಯಂಡ್ ಹಾಗೆ ನಿದ್ದೆಗೆ ಹೋಗ್ಬಿಟ್ಟೆ. ಆ್ಯಂಡ್ ಇಲ್ಲಿ ಚಿಟ್ಟು ಅಕ್ಕ ನಿನ್ನ ಕಬೋರ್ಡ್ ನೀಟ್ ಮಾಡಿಕೊಡ್ತೀನಿ ಅಂತ ನನ್ನ ಡ್ರೆಸ್ ಎಲ್ಲ ಫೋಲ್ಡ್ ಮಾಡಿ ನೀಟಾಗಿ ಕಬೋರ್ಡಲ್ಲಿ ಆರ್ಗನೈಸ್ ಮಾಡಿಡ್ತಿದ್ಲು. ತುಂಬ ಜವಾಬ್ದಾರಿ, ತುಂಬ ರೆಸ್ಪಾನ್ಸಿಬಲ್ ಕಿಡ್ಸ್ ಇವರಂತೂ. ಸಿಕ್ಕಾಪಟ್ಟೆ ಸ್ಮಾರ್ಟ್ ಇದ್ದಾರೆ, ಹಾಗೆ ಆ್ಯಕ್ಟಿವ್ ಕೂಡ ಇದ್ದಾರೆ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಹೆಲ್ಪ್ ಮಾಡಿಕೊಡ್ತಿದ್ದಾಳೆ ನನಗೆ ಅಂತ. ಆ್ಯಂಡ್ ಈವ್ನಿಂಗ್ ಮನೆಗೆ ಇನ್ನೊಬ್ಬರು ಅತ್ತೆ ಮಾವ ಬಂದಿದ್ದರು. ಇವರು ಕೂಡ ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಸಿಕ್ಕಾಪಟ್ಟೆ ಜೋರಾಗೆ ಮಾಡ್ತಾಯಿದ್ದಾರೆ. ಅದಕ್ಕೆ ಮೆಟೀರಿಯಲ್ಸ್ ಏನೋ ಬೇಕಿತ್ತು ಅಂತ ಬಂದಿದ್ದರು ಇವತ್ತು ಟೌನಿಗೆ ನೋಡೋಕ್ಕೆ. ಹಾಗೆ ನಮ್ಮ ಮನೆಗೂ ಬಂದಿದ್ದರು. ಇನ್ನೊಂದು ಕೆಲವೇ ತಿಂಗಳಲ್ಲಿ ಇವ್ರ ಮನೆಯೂ ಕಂಪ್ಲೀಟ್ ಆಗುತ್ತೆ. ಆವಾಗ ಆ ಗೃಹ ಪ್ರವೇಶ ವ್ಲಾಗ್ ಕೂಡ ಮಾಡ್ತೀನಿ. ಸೊ ನೀವು ಅದನ್ನು ಎಲ್ಲ ವೀಡಿಯೋ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆನಾ? ಬಾಯ್.